ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಯಾವ ಥರ ಪರ್ಮನೆಂಟಾಗಿ ಡಿಲೀಟ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ, ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ, ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾನೇಜ್ ಅಕೌಂಟ್ ಅಂತ ಇದೆ ಇರ್ಬೋದು. ಸ್ಕ್ರೋಲ್ ಮಾಡಿ ಈ ಕಡೆ ಮ್ಯಾನೇಜ್ ಅಕೌಂಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ. ಮ್ಯಾನೇಜ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಇನ್ಸ್ಟಾಗ್ರಾಮ್ ಮುಂದೆ ID ತೋರಿಸುತ್ತೆ. ಇಲ್ಲಿ ಮ್ಯಾನೇಜ್ ಅಂತ ಇದೆ ನೋಡ್ಬೋದು. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಫಸ್ಟ್ನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಡಿಆಕ್ಟಿವೇಶನ್ ಆರ್ ಡಿಲೀಷನ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಬಂದಿದೆ ನೋಡ್ಬೋದು. ನೀವಿಲ್ಲಿ 2 ಆಪ್ಷನ್ಗಳನ್ನು ನೋಡ್ಬೋದು. ಡಿಆಕ್ಟಿವೇಟ್ ಅಕೌಂಟ್ ಹಾಗೆ ಡಿಲೀಟ್ ಅಕೌಂಟ್ ಅಂತ 2 ಆಪ್ಷನ್ ನೋಡಿರ್ಬೋದು. ಇಲ್ಲಿ ಬೇಕಿದ್ರೆ ನೀವು ಓದ್ಕೊಳ್ಳಿದ್ದು. ಡಿಆಕ್ಟಿವೇಟ್ ಅಂದರೆ ನಿಮ್ಮದು ಅಕೌಂಟ್ ಡಿಆಕ್ಟಿವೇಟ್ ಮಾಡಿದ್ರೆ ಇವಾಗ ಸ್ವಲ್ಪ ದಿನದಲ್ಲೇ ಮತ್ತೆ ವಾಪಸ್ ಬರುತ್ತೆ. ಹಾಗೆ ಡಿಲೀಟ್ ಅಕೌಂಟ್ ಇದೆಯಲ್ಲ, ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಮನೆಂಟ್ ಡಿಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಇವಾಗ ನಾವು ಯಾವುದು ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಡಿಲೀಟ್ ಅಕೌಂಟ್ ಇದೆಯಲ್ಲ, ಅದು ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಇವಾಗ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇನ್ಫೋ ವಿಲ್ ಬಿ ಡಿಲೀಟೆಡ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಏನೇನು ಫಾಲೋವರ್ಸ್ ಇದ್ದಾರೋ ಹಾಗೆ ನೀವು ಏನೆಲ್ಲ ಪೋಸ್ಟ್ ಮಾಡಿದಿರೋ ಅವೆಲ್ಲ ಡಿಲೀಟ್ ಆಗತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಅದೆಲ್ಲ ಬೇಕಂತಿಲ್ವ, ಹಾಗೆ ನಿಮಗೆ ಇನ್ಸ್ಟಾಗ್ರಾಮ್ ಡಿಲೀಟ್ ಆದರೆ ಸಾಕಲ್ವ, ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕಂಟಿನ್ಯೂ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಇವಾಗ ನಾನಿವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಡಿಲೀಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಬಂತು. ಇವಾಗ ನಿಮ್ಮದು ಡಿಲೀಟ್ ಮಾಡಿದ್ರೆ ಏನು ರೀಸನ್ ಇದೆ, ರೀಸನ್ನ ಕೊಡಬೇಕಾಗತ್ತೆ. ಇಲ್ಲಿ ನಮ್ಮದು ಏನು ರೀಸನ್ ಇದೆ, ಯಾಕೆ ಡಿಲೀಟ್ ಮಾಡ್ತಿದ್ದೀವಿ ಅಂತ ಒಂದು ರೀಸನ್ ಕೊಡಬೇಕಾಗತ್ತೆ. ಇವಾಗ ನಾ ಇಲ್ಲಿ ಯಾವ ರೀಸನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡ್ಬೋದು, ಟು ಬಿಸಿ ಟು ಡಿಸ್ಟ್ರಾಕ್ಷನ್ ಅಂತ ಇದೆ ನೋಡ್ಬೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ನೀವು ಯಾವ್ದು ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಂಡ್ರೂ ಆಗುತ್ತೆ. ಇವಾಗ ನಾವೊಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಟು ಬಿಸಿ ಟು ಡಿಸ್ಟ್ರಾಕ್ಷನ್ ಅಂತ ಬಂತು. ಇವು ನೋಡ್ಬೋದು ಇಲ್ಲಿ ಮತ್ತೆ ಕಂಟಿನ್ಯೂ ಕೇಳುತ್ತೆ. ನೀವು ಮತ್ತೆ ಕಂಟಿನ್ಯೂ ಕೊಡಿ, ಬೇಕಿದ್ರೆ ಇದು ಓದ್ಕೊಳ್ಬೋದು ನೀವು, ಇಲ್ಲಾಂದರೆ ಕಂಟಿನ್ಯೂ ಕೊಡಿ. ನಾ ಇಲ್ಲಿ ಕಂಟಿನ್ಯೂ ಕೊಡ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ಬಿಫೋರ್ ಯು ಡಿಲೀಟ್ ಅಂತ ಬಂತು, ಪರ್ಮನೆಂಟ್ ಡಿಲೀಟ್ ಅಕೌಂಟ್ ಅಂತ ಬಂತು. ಇಲ್ಲಿ ನೋಡ್ಬೋದು ಇಲ್ಲಿ ಫಸ್ಟ್ ಅಕೌಂಟ್ ನೋಡ್ಬೋದು, ಇಲ್ಲಿ ಡಿಆಕ್ಟಿವೇಟ್ ಇನ್ಸ್ಟಾಲ್ಡ್ ಅಂತ ಇದೆ. ಹಾಗೆ ನೀವು ಸ್ವಲ್ಪ ದಿನದ ಇವಾಗ 1ನೇ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ದಿನದಲ್ಲಿ ಇವಾಗ ಡಿಲೀಟ್ ಆಗುತ್ತೆ, ಸ್ವಲ್ಪ ದಿನದಲ್ಲಿ ಮತ್ತೆ ರಿಕವರ್ ಮಾಡ್ಕೊಳ್ಬೋದು ಅಕೌಂಟ್ನ. ಹಾಗೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಎಕ್ಸ್ಪೋರ್ಟ್ ಯುವರ್ ಇನ್ಫಾರ್ಮೇಷನ್, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಏನೇನು ಡೀಟೇಲ್ಸ್ ಇದೆಯೋ ಎಲ್ಲ ಎಕ್ಸ್ಪೋರ್ಟ್ ಮಾಡೋದಾದರೆ ಈ 2ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ ಡಿಲೀಟ್ ಆಗುತ್ತೆ ಅಂದರೆ ನಿಮ್ಮದು ಇನ್ಫಾರ್ಮೇಷನ್ ಇರುತ್ತಲ್ಲ, ಪೋಸ್ಟ್ ಹಾಗೆ ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್, ಚಾಟ್ ಅವೆಲ್ಲ ಇರುತ್ತಲ್ಲ, ಅದೆಲ್ಲ ಬೇಕಿದ್ರೆ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು ನಿಮ್ಮದು ಫೈಲ್ ಮ್ಯಾನೇಜರ್ಗೆ. ಇಷ್ಟೆಲ್ಲ ಆದಮೇಲೆ ಗೈಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕಂಟಿನ್ಯೂ ಇದೆಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಫಾರ್ ಯುವರ್ ಸೆಕ್ಯೂರಿಟಿ ಪ್ಲೀಸ್ ರೀ ಎಂಟರ್ ಯುವರ್ ಪಾಸ್ವರ್ಡ್ ಟು ಕಂಟಿನ್ಯೂ ಅಂತ ಇದೆ. ನೀವು ಈ ಅಕೌಂಟ್ಗೆ ಏನು ಪಾಸ್ವರ್ಡನ್ನು ಹಾಕಿದ್ದೀರೋ ಆ ಪಾಸ್ವರ್ಡ್ನಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಈ ಅಕೌಂಟು ಡಿಲೀಟ್ ಆಗಲ್ಲ, ಪರ್ಮನೆಂಟ್ ಡಿಲೀಟ್ ಆಗಲ್ಲ. ನಿಮ್ಮ ಪಾಸ್ವರ್ಡ್ನ ಹಾಕಿದರೆ ಮಾತ್ರ ಪರ್ಮನೆಂಟ್ ಡಿಲೀಟ್ ಆಗುತ್ತೆ. ಇವಾಗ ನಾನು ಪಾಸ್ವರ್ಡ್ನ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಇಲ್ಲಿ ಪಾಸ್ವರ್ಡ್ನ ಹಾಕ್ಕೊಂಡು ಇದು ಅಕೌಂಟ್ನ ಡಿಲೀಟ್ ಮಾಡ್ತೀನಿ ನಾನು ಇವಾಗ. ಹಾಗೆ ಪಾಸ್ವರ್ಡ್ನ ಗೊತ್ತಿಲ್ಲ ಅಂದರೆ ನೀವು ಫಾರ್ವರ್ಡ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದರಲ್ಲೇ ಕ್ಲಿಕ್ ಮಾಡಿ ಕೂಡ ಫಾರ್ವರ್ಡ್ ಪಾಸ್ವರ್ಡ್ ಮಾಡಿ ನೀವು ಕ್ಲಿಕ್ ಮಾಡ್ಬೋದು ಇಲ್ಲಿ. ಹಾಗೆ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಡಿಲೀಟ್ ಅಕೌಂಟ್ ಅಂತ ಬಂದಿದೆ ನೋಡ್ಬೋದು. ಇಲ್ಲಿ ಬೇಕಿದ್ರೆ ಓದ್ಕೊಳ್ಳಿ, ಕನ್ಫರ್ಮ್ ಪರ್ಮನೆಂಟ್ ಡಿಲೀಟ್ ಅಂತ ಬಂದಿದೆ ನೋಡ್ಬೋದು. ಇಲ್ಲಿ ಇಫ್ ಯು ಕಂಟಿನ್ಯೂ ವಿತ್ ಅಕೌಂಟ್ ಡಿಲೀಷನ್ ಯುವರ್ ಪ್ರೊಫೈಲ್ ಆ್ಯಂಡ್ ಅಕೌಂಟ್ ಡೀಟೇಲ್ಸ್ ವಿಲ್ ಬಿ ಡಿಲೀಟೆಡ್ ಆನ್ 24 August 2026. ಯು ವಾಂಟ್ ಟು ಬಿ ವಿಸಿಬಲ್ ಆನ್ ಇನ್ಸ್ಟಾಗ್ರಾಮ್ ಬಿಟ್ವೀನ್ ನೌ ಆ್ಯಂಡ್ ದೆನ್. ಅಂದರೆ ಇವಾಗ ಇದು
ಇವಾಗ ನೀವು ಅಕೌಂಟ್ನ ಡಿಲೀಟ್ ಮಾಡಿದ್ರಲ್ಲ ಇವತ್ತು, ಒಂದು ತಿಂಗಳು ಬಿಟ್ಟು ಮತ್ತೆ ಒಂದು ತಿಂಗಳು ಬಿಟ್ಟು ಬೇಕಿದ್ರೆ ಆನ್ ಮಾಡಿರೋದು ಬರಲ್ಲ, ಅದು ಪರ್ಮನೆಂಟ್ ಡಿಲೀಟ್ ಆಗಿರುತ್ತೆ. ಹಾಗೆ ನೀವು ಒಂದು ತಿಂಗಳು ಒಳಗಡೆ ಮತ್ತೆ ಯಾವಾಗಾದರೂ ನಿಮಗೆ ಲಾಗಿನ್ ಮಾಡಿದ್ರೆ ಮತ್ತೆ ಅಕೌಂಟಿಗೆ ಡಿಲೀಟ್ ಆಗಲ್ಲ, ಪರ್ಮನೆಂಟ್ ಡಿಲೀಟ್ ಆಗಲ್ಲ, ಮತ್ತೆ ಲಾಗಿನ್ ಆಗುತ್ತೆ. ಮತ್ತೆ ಬೇಕಿದ್ರೆ ನೀವು ಯೂಸ್ ಮಾಡ್ಕೊಳ್ಬೋದು. ಒಂದು ತಿಂಗಳೊಳಗೆ ನೀವು ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ತಿಂಗಳ ಮೇಲೆ ಆದರೆ ಅದು ಪರ್ಮನೆಂಟ್ ಡಿಲೀಟ್ ಆಗೋಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಡಿಲೀಟ್ ಅಕೌಂಟ್ ಅಂತ ಇದೆಯಲ್ವ, ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಕೊಡಿ. ಇವಾಗ ಇಷ್ಟು ಮಾಡಿದ್ರೆ ಆಯ್ತು ಗೈಸ್, ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಪರ್ಮನೆಂಟ್ ಡಿಲೀಟ್ ಆಗೋಗುತ್ತೆ. ಮತ್ತೆ ಆನ್ ಮಾಡಬೇಡಿ, ಒಂದು ತಿಂಗಳ ಬಿಟ್ಟು ಬೇಕಿದ್ರೆ ಆನ್ ಮಾಡಿದ್ರೂ ಆಗುತ್ತೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.